ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ. ನನ್ನ ಹೆಸರು ವಿಜಯ್ ಅಂತ ಕನ್ನಡ. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಬನಾರಸ್ ಮೂವಿನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿ ಪ್ಲಾಟ್ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಿಂಪಲ್ ಆಗಿದೆ. ಈ ಮೂವಿದ ಮೇನ್ ಕ್ಯಾರೆಕ್ಟರ್ಸ್ ನೇಮು ಸಿದ್ಧಾರ್ಥ ಮತ್ತೆ ಧನಿ ಅಂತ. ಅವರಿಬ್ರು ಕಾಲೇಜ್ ಸ್ಟೂಡೆಂಟ್ಗಳು, 20 ವರ್ಷದ ಕಾಲೇಜ್ ಸ್ಟೂಡೆಂಟು ಸಿದ್ಧಾರ್ಥ. ಅವನು ಧನಿ ಮೇಲೆ ಒಂದು ಪ್ರ್ಯಾಂಕ್ ನ ಮಾಡ್ತಾನೆ. ಆ ಪ್ರ್ಯಾಂಕು ತುಂಬಾನೇ ಲೈಕ್ ದೊಡ್ಡ ಮಿಸ್ಟೇಕ್ ಆಗುತ್ತೆ ಲೈಫ್ದು. ಆ ಪ್ರ್ಯಾಂಕಿಗೋಸ್ಕರ ಲೈಕ್ ಅವಳು ಧನಿ ಇರೋವ್ರನ್ನ ಬಿಟ್ಬಿಟ್ಟು ಬನಾರಸ್ಸಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾಳೆ. ಅವನಿಗೆ ತುಂಬಾನೇ ಗಿಲ್ಟ್ ಆಗ್ಬಿಟ್ಟು ಸಾರಿ ಕೇಳಕ್ಕಂತ ಅವನು ಬನಾರಸ್ಸಿಗೆ ಟ್ರಾವೆಲ್ ಮಾಡ್ತಾನೆ. ಅದೇನು ಜರ್ನಿ ಡಿಸೈಡ್ ಮಾಡ್ತಾನಲ್ಲ ಅಪೋಲೈಸ್ ಮಾಡಕ್ಕಂತ ಹೋಗಕ್ಕೆ, ಅದು ಒಂದು ಲೈಫ್ ಚೇಂಜಿಂಗ್ ಜರ್ನಿ ಆಗಿರುತ್ತೆ ಅವನಿಗೆ. ಯಾಕಂದ್ರೆ ಅವನು ಟ್ರಾವೆಲ್ ಮಾಡ್ಬೇಕಾದ್ರೆ ಈವನ್ ಟೈಮ್ ಟ್ರಾವೆಲ್ ಕೂಡ ಮಾಡ್ತಾನೆ. ಶಾಕ್ ಆಯ್ತಲ್ಲ, ನನಗೂ ಮೂವಿ ನೋಡ್ಬೇಕಾದ್ರೆ ತುಂಬಾನೇ ಶಾಕ್ ಆಗಿತ್ತು. ಈವನ್ ಟೈಮ್ ಟ್ರಾವೆಲ್ ಇಂದ ಕಾನ್ಸೆಪ್ಟ್ ಕೂಡ ಈ ಮೂವಿಲಿ ನಿಮಗೆ ನೋಡಕ್ ಸಿಗುತ್ತೆ. ಟೈಮ್ ಟ್ರಾವೆಲ್ ಮೂವೀಸ್ ಹೊಸದೇನಲ್ಲ, ಆಕ್ಚುಲಿ ತುಂಬಾನೇ ಯೂನಿಕ್ ಏನಲ್ಲ. ಅದು ತುಂಬಾನೇ ನೋಡಿದೀವಿ ನಾವು ಹಾಲಿವುಡ್ ಅಲ್ಲಿ, ಆದ್ರೆ ಕನ್ನಡದಲ್ಲಿ ಬಹಳ ಕಮ್ಮಿ ಬರ್ತದಾವೆ. ಆದ್ರೆ ಈ ಮೂವಿ ನಮಗೆ ಟೈಮ್ ಟ್ರಾವೆಲ್ ಇಂದ ಒಂದು ಕಾನ್ಸೆಪ್ಟ್ ಕೂಡ ನಮಗೆ ನೋಡಕ್ ಸಿಗುತ್ತೆ. ಒಂದು ಕಾಂಪ್ಲೆಕ್ಸ್ ಜರ್ನಿ ಒಳಗೆ ಒಂದು ಸ್ವೀಟ್ ಲವ್ ಸ್ಟೋರಿನ ನೋಡ್ಬೋದು ಈ ಹೀರೋ ಮತ್ತೆ ಹೀರೋಯಿನ್ ಮಧ್ಯದೊಳಗೆ. ಜೈದ್ ಅವ್ರದ್ದು ಫಸ್ಟ್ ಡೆಬ್ಯೂ ಮೂವಿ ಆಗಿರೋದ್ರಿಂದ ಆತರ ಅನ್ಸೋದಿಲ್ಲ ಅದು ಫಸ್ಟ್ ಮೂವಿ ಅಂತ. ಯಾಕಂದ್ರೆ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಗಿಂತ ಡ್ಯಾನ್ಸಿಂಗ್ ಅಂತೂ ಲೈಕ್ ಗ್ರಾಫ್ ಮೇಲೆ ಹೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅಂತ ಅನ್ಸೋದೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಜೈತೀರ್ಥ ಅವ್ರದ್ದು ಈ ಮೂವಿ ಇದೆಯಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬನಾರಸ್ ಅಂತ. ಯಾಕಂದ್ರೆ ಟೈಮ್ ಲೂಪ್ ಮತ್ತೆ ಟೈಮ್ ಟ್ರಾವೆಲಿಂಗ್ ಇದೇನು ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿದ್ರಲ್ಲ, ಅದು ಹಗ್ಗಗ್ಲ ಟೈಮ್ ಟ್ರಾವೆಲ್ ಮಾಡೋದು, ಲೈಕ್ ಆ ಟೈಮಿಂದ ಮುಂದೆ ಹೋಗೋದು ಹಿಂದೆ ಹೋಗೋದು, ಇವೆಲ್ಲ ಮೇನ್ಲಿ ಮಾಡಿರೋದು ಲೈಕ್ ಪ್ರಾಬ್ಲಮ್ ನ ಸೊಲ್ಯೂಷನ್ ನ ಹುಡುಕಕ್ಕೆ. ಹೈಲೈಟ್ ಆಫ್ ದ ಮೂವೀಸ್ ಹೀರೋ ಅಂಡ್ ಹೀರೋಯಿನ್ ಅವರಿಬ್ಬರದ್ದು ಸ್ಟೋರಿ ನಮಗೆ ಹುಕ್ ಮಾಡಿಡುತ್ತೆ. ಆಮೇಲೆ ತುಂಬಾನೇ ಒಂದು ಎಂಗೇಜಿಂಗ್ ಇಟ್ಟಿರುತ್ತೆ. ಇದು ಡೆಬ್ಯೂ ಮೂವಿ ಆಗಿರೋದು ಕೂಡ ಲೈಕ್ ಎಲ್ಲರೂ ಒಬ್ಬ ನ್ಯೂ ಆಕ್ಟರ್ಸ್ ಮಾಸ್ ಫಿಲಮ್ ಆಕ್ಷನ್ ಫಿಲಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಜೈದ್ ಅವರು ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಚೂಸ್ ಮಾಡಿ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಯಾಕಂದ್ರೆ ಸ್ಟೋರಿ ತುಂಬಾ ಯೂನಿಕ್ ಆಗಿದೆ, ತುಂಬಾ ಲೈಕ್ ನ್ಯೂ ಅನ್ಸುತ್ತೆ ಕನ್ನಡ ಆಡಿಯನ್ಸಿಗೆ. ಹೀರೋನ ಬಗ್ಗೆ ಮಾತಾಡೋದ್ರೆ ಅವರು ಕೂಡ ತುಂಬಾನೇ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಲೈಕ್ ಒಂದು ಇನ್ನೋಸೆಂಟ್ ರೋಲ್ ನ ಏನೊಂದು ಪ್ಲೇ ಮಾಡಿದಾರಲ್ಲ ಅವರು, ಅದಕ್ಕೆ ತಕ್ಕನಂಗೆ ಜಸ್ಟಿಫೈನ ಮಾಡಿರೋ ರೋಲಿಗೆ ತಕ್ಕನಂಗೆ. ಸೊ ಒಂದು ಟೈಮ್ ಲೂಪ್ ಮತ್ತೆ ಟೈಮ್ ಟ್ರಾವೆಲ್ ಇಂದ ಕಾನ್ಸೆಪ್ಟ್ ಯೂನಿಕ್ ಏನಲ್ಲ, ಆದ್ರೂ ಸ್ವಲ್ಪ ಫ್ಲಾಸ್ ನ ಹುಡುಕ್ಬೋದು ಮೂವಿಲಿ. ನಾವು ತೀರಾ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಲೈಕ್ ಎಂಜಾಯಬಲ್ ಮೂವಿ ಅಂತ ಹೇಳ್ಬೋದು. ಒನ್ ಟೈಮ್ ವಾಚ್ ಏನು ಪ್ರಾಬ್ಲಮ್ ಇಲ್ಲ, ಒಂದು ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸ್ತು ನನಗೆ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾನೇ ಡಿಸೆಂಟ್ ಆಗಿದೆ. ಆ ಸಿಚುವೇಶನ್ ತಕ್ಕನಂಗೆ ನಮಗೆ ಫೀಲ್ ಆಗುತ್ತೆ. ಅಜನೀಶ್ ಅವ್ರದ್ದು ಮ್ಯೂಸಿಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಒಂದು ಫೀಲ್ ನ ಕೊಡುತ್ತೆ ಮೂವಿ ನೋಡ್ಬೇಕಾದ್ರೆ. ಲೈಕ್ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬಾನೇ ಒಂದು ಡಿಸೆಂಟ್ ಮೂವಿ ಇದು, ತುಂಬಾನೇ ಚೆನ್ನಾಗಿದೆ. ಲೈಕ್ ಒನ್ ಟೈಮ್ ವಾಚ್ ಏನು ದೋಖ ಇಲ್ಲ. ನಿಮ್ಮ ವೀಕೆಂಡ್ ತುಂಬಾನೇ ಚೆನ್ನಾಗಿರುತ್ತೆ ಮೂವಿ ನೋಡಿದ್ರೆ. ಸೊ ಹೋಗಿ ನೋಡಿ ಅಂತ ಹೇಳ್ತೇನೆ. ರಿವ್ಯೂನ ಮುಗಿಸ್ತಾ ಇದೀನಿ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ನಿಮ್ಮ ಶಿಕ್ಷಣ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.